ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲೂ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ರಿಲೀಸ್ ಆಗಿದೆ. ಅದರಲ್ಲಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ, ಲೈವ್ ಪ್ರೂಫ್ ಆಗಿ ಈಗ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಿದೆ ಅದನ್ನು ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ, ಜಮಾ ಆಗೋದಿದೇನೂ ಕೂಡ. ಸೊ 1,22,00,000 ಫಲಾನುಭವಿಗಳಿದ್ರಿ. ಇದರಲ್ಲಿ ಸಾಕಷ್ಟು ಜನರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಅದಕ್ಕೆ ಕಾರಣಗಳೇನು, ಟೋಟಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಬಗ್ಗೆ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯಲ್ಲಿ 24ನೇ ಕಂತಿನ ಹಣ ಈಗ ಪ್ರಾರಂಭ ಆಲ್ರೆಡಿ ಆಗಿದೆ. ಹೌದು, ಈ 24ನೇ ಕಂತಿನ ಹಣ ಅಷ್ಟೇ ಅಲ್ಲ, ಅದರ ಜೊತೆಗೇ ಯಾವ ಯಾವ ಕಂತುಗಳು ಬರಬೇಕಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ. ಹೌದು, ನಿಮಗೆ ಯಾವ ಯಾವ ಜಿಲ್ಲೆಗಳು ಪೆಂಡಿಂಗ್ ಉಳಿದಿದ್ದಾವೆ, ಯಾವ ಯಾವ ಒಂದು ಮಂತಿನ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋದು ಗೊತ್ತಿಲ್ಲ, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಇದರ ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಇದರ ಜೊತೆಗೆ 26 ನವೆಂಬರ್ ತಿಂಗಳ ಹಣ, ಅದೇ ರೀತಿಯಾಗಿ ಡಿಸೆಂಬರ್ 27ನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. ಈ 4 ಕಂತುಗಳು ಅಷ್ಟೇ ಅಲ್ಲ ಸ್ನೇಹಿತರೆ, ಇದರ ಜೊತೆಗೇ ಇನ್ನೂ 2 ಕಂತುಗಳು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದನ್ನು ರಿಪೀಟ್ ಮಾಡೋದು ಬೇಡ, ಒಂದು ಸ್ವಲ್ಪ ನಾನು ಹೇಳ್ಬಿಡ್ತೀನಿ. ಈ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ BJP ನಾಯಕರು ಪ್ರೆಷರ್ ಹಾಕ್ತಾರೆ. ಈ ಒಂದು 4ನೇ ಕಂತಿನ ಹಿಡ್ಕೊಂಡು ಈ 4 ಕಂತುಗಳು ಏನು ಪೆಂಡಿಂಗ್ ಉಳಿದಿದ್ದಾವೆ ಇದನ್ನು ಹೊರತುಪಡಿಸಿ ನೀವು 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ. ಹೌದು, 5,000 ಕೋಟಿಯಷ್ಟು ದುಡ್ಡು ಹಾಗಾದರೆ ಎಲ್ಲಿ ಹೋಯಿತು, ನೀವೇನಾದರೂ ನುಂಗು ಹಾಕಿದ್ರಾ? ಈ ರೀತಿ ಎಲ್ಲ ಪ್ರಶ್ನೆಗಳನ್ನು BJP ನಾಯಕರು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಮಾಡ್ತಾರೆ. ಯಾಕಂದರೆ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಇಲ್ಲಿ 2-3 ಕಂತುಗಳು ಈಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿದ್ದಾವೆ. ಹೀಗಾದರೆ ಸರ್ಕಾರ ನುಡಿದಂತೆ ನಡೀತಾ ಇದ್ದೀವಿ, ಗ್ಯಾರಂಟಿ ನಡೆಸುವಂತಹ ಸರ್ಕಾರ ಈ ರೀತಿ ಬೋಗಳೆ ಬಿಡೋದಲ್ಲ, ಅದರಂತೆ ನಡೆದು ತೋರಿಸಬೇಕಾಗತ್ತೆ. ಬರೀ ಮಾತಲ್ಲೇ ನುಡಿದಂತೆ ನಡೀತೀವಿ ಹಾಗೆ ಹೀಗೆ ಇದೆಲ್ಲ ಬೇಡಾಗಿದೆ. ಇಲ್ಲಿ ಯಾವ ಮಹಿಳೆಯರಿಗೆ ದುಡ್ಡನ್ನು ಕೊಟ್ಟಿಲ್ಲ ಅದನ್ನು ಮೊದಲು ಕೊಡಬೇಕು ಅಂತ ಇಲ್ಲಿ ಸರ್ಕಾರಕ್ಕೆ BJP ನಾಯಕರು ಒತ್ತಾಯ ಹೇರಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ವೆರಿಫಿಕೇಷನ್ ಮಾಡಿದಾಗ 2 ಕಂತುಗಳು ಪೆಂಡಿಂಗ್ ಉಳಿದಿರುವುದರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆ 2 ಕಂತುಗಳನ್ನು ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಟೋಟಲಿ ಈ 4 ಕಂತುಗಳ ಜೊತೆಗೆ ಆ 2 ಕಂತುಗಳು 6 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡಬೇಕಾಗಿದೆ. ಅದರ ಪೈಕಿ ಸದ್ಯಕ್ಕೆ 3 ಕಂತುಗಳು ಕ್ಲಿಯರ್ ಆಗಲಿದ್ದಾವೆ. ಯಾಕಂದರೆ ಹಣಕಾಸು ಇಲಾಖೆಯಿಂದ 7,500 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದೆ. ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು, ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾನೆ ಇರ್ತೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸೋದಿಲ್ಲ. ಹಾಗಾದರೆ ಇಲ್ಲಿ ಹಣಕಾಸು ಇಲಾಖೆ ಕಳಿಸಲಿಲ್ಲಪ್ಪ ಅಂದರೆ ಇವರು ಸಚಿವರಾಗಿದ್ದು ಉಪಯೋಗ ಏನು? ಇವರ ಹಣಕಾಸು ಇಲಾಖೆಯಿಂದ ದುಡ್ಡು ಪಡ್ಕೊಳ್ಳಿಕ್ಕೆ ಸಚಿವರಿದ್ದರೂ ಸಹಿತ ಹಣಕಾಸು ಇಲಾಖೆ ದುಡ್ಡು ಕೊಡಲಿಲ್ಲ ಅಂದರೆ ಸಚಿವರಿದ್ದೇ ಉಪಯೋಗ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಮಹಿಳೆಯರಿಗೆ ಗ್ಯಾರಂಟಿಯಲ್ಲಿ ನಂಬಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಓಟನ್ನು ಮಹಿಳೆಯರು ಕೊಟ್ಟಿದ್ದಾರೆ. ಹೀಗಾಗಿ ಈ ದುಡ್ಡನ್ನು ಕೊಡಲೇಬೇಕು ಅಂತಕ್ಕಂತಹ BJP ನಾಯಕರ ಆರೋಪ ಇದು. ಸೊ ಇದು BJP ನಾಯಕರು ಮಾಡಿದ್ದು ಕರೆಕ್ಟಾಗಿಯೇ ಇದೆ. ಯಾಕಂದರೆ 2 ತಿಂಗಳ ಹಣ ಪೆಂಡಿಂಗ್ ಉಳಿಸಿದ್ರು, ಮಹಿಳೆಯರಿಗೆ ಯಾಮಾರಿಸಿಬಿಟ್ಟಿತ್ತು ಸರ್ಕಾರ, ಅದನ್ನು ಈಗ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಕರೆಕ್ಟೇ. ಸದ್ಯಕ್ಕೆ 6 ಕಂತುಗಳು ಬರಬೇಕಾಗಿದ್ದು 3 ಕಂತುಗಳನ್ನು ಅಂದರೆ 2,500 ಕೋಟಿ ಅಷ್ಟು ಫಂಡ್ ಒಂದು ಕಂತಿಗೆ ಬೇಕಾಗುತ್ತೆ, ಮತ್ತು 2,500 ಕೋಟಿ ಫಂಡ್ ಮತ್ತೊಂದು ಕಂತಿಗೆ, ಹೀಗೆ 7,500 ಕೋಟಿ ಫಂಡ್ ಏನಿದೆಯಲ್ಲ 3 ಕಂತುಗಳು ಕ್ಲಿಯರ್ ಆಗ್ತವೆ ಇದರೊಳಗೆ. ಹಾಗಾಗಿ 3 ಕಂತುಗಳನ್ನು ಬಿಡಲಿಕ್ಕೆ ಮುಂದಾಗಿದೆ. ಅದರಲ್ಲಿ ಈ ಒಂದು 24ನೇ ಕಂತಿನ ಹಣ ರಿಲೀಸ್ ಆಗಿದ್ದು ಈಗಾಗಲೇ ಬೆಳಗಾವಿ, ಬೆಂಗಳೂರು ನಗರ, ಹಾಸನ, ಬೆಂಗಳೂರು ಗ್ರಾಮಾಂತರ, ಯಾದಗಿರಿ, ಶಿವಮೊಗ್ಗ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದೀರಿ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಖಂಡಿತವಾಗಲೂ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗುತ್ತೆ. ಯಾಕಂದರೆ ಈಗ ಸರ್ಕಾರದ ಮೇಲೆ ಪ್ರೆಷರ್ ಬಿದ್ದಿರ್ತಕ್ಕಂಥದ್ದು, ಕೊಡೋದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಓಟ್ಗಳನ್ನು ಕಳ್ಕೊಳ್ಳೋದು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದನೇ ಅಂತ ಅಂದ್ಕೊಂಡ್ಬಿಡಿ. ಯಾಕಂದರೆ ಸರಿಯಾಗಿ ಕೊಡಲಿಲ್ಲ ಅಂದರೆ ಮಹಿಳೆಯರಿಗೆ ಗೊತ್ತಾಗ್ಬಿಡುತ್ತೆ ಇವರು ನುಡಿದಂತೆ ನಡೀತಾ ಇಲ್ಲ, ಹೀಗಾಗಿ ಓಟ್ ಕೊಡಬೇಕು ಬೇಡವೋ ಅಂತ ಅವ್ರು ಚಿಂತನೆ ಮಾಡ್ತಾರೆ. ಓಟ್ ಬೇಕಂದರೆ ಇವರು ಗ್ಯಾರಂಟಿ ಯೋಜನೆಗಳನ್ನು ಕೊಡಲೇಬೇಕು, ಈ ಎಲ್ಲ ಪ್ರೆಷರ್ಗಳು ಇರ್ತವೆ.
ಹೀಗಾಗಿ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ಇನ್ನು ಸ್ನೇಹಿತರೆ, ತಲೆ ಕೆಡಿಸ್ಕೊಬೇಡಿ, 24ನೇ ಕಂತಿನ ಹಣ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಆಗಿದ್ದ ಹಾಗೆ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತಾನೆ ಮಾಹಿತಿ ಸಿಗ್ತಾ ಇತ್ತು. ಸೊ ನಾನು ಒಂದು ವಿಷಯನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುವವರೆಗೂ ಕೂಡ ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತಾನೆ ಇರ್ತವೆ. ಇದಂತರೂ ಕಟ್ಟಿಟ್ಟ ಬುಂತಿ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಈ ಲಕ್ಷಾಂತರ ರೇಷನ್ಸ್ ಕಾರ್ಡ್ ಅಂದರೆ ಬರೀ 1 ಲಕ್ಷನೋ 2 ಲಕ್ಷನೋ ಅಷ್ಟೇ ಅಲ್ಲ, 15-20 ಲಕ್ಷ ಸಹಜವಾಗಿ ರೇಷನ್ಸ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡಿದೆ. ಅದಕ್ಕೆ GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು ಅಂತ ಹೆಸರು ಬಿತ್ತು. ಅದನ್ನಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ರೂಲ್ಸ್ಗಳು. ಒಂದು ರೇಷನ್ ಕಾರ್ಡ್ನಲ್ಲಿ ಸರ್ಕಾರಿ ನೌಕರಸ್ಥರಿದ್ದರೆ ಅದು APLಗೆ ಕನ್ವರ್ಟ್ ಆಗುತ್ತೆ. APL ಇರಲಿಲ್ಲ ಅಂದರೆ ಅದು ರದ್ದಾಗಿಬಿಡುತ್ತೆ. APL ಇದ್ದರೆ ರದ್ದಾಗಿಬಿಡುತ್ತೆ. ಈ ರೀತಿ ಸರ್ಕಾರಿ ನೌಕರಿ ಸಿಕ್ಕದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು. ಯಾಕಂದರೆ ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ನಿಮಗೆ ಎಷ್ಟು ಆದಾಯ ಬೇಕೋ ಅಷ್ಟು ಸರ್ಕಾರವೇ ಕೊಡ್ತಿರ್ತದೆ ವೇತನ ಮುಖಾಂತರ. ಇದರ ಜೊತೆಗೇ ಈಗ 4 ವೀಲರ್ ವಾಹನಗಳನ್ನು ಖರೀದಿ ಮಾಡ್ತೀರಿ. ವೈಟ್ ಬೋರ್ಡ್ ಕಾರ್ ಇರುತ್ತೆ ಅಥವಾ ಯೆಲ್ಲೋ ಬೋರ್ಡ್ ಕಾರ್ ಇರುತ್ತೆ. ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರು, ಇದರ ಡಿಫ್ರೆನ್ಸ್ ನೀವು ತಿಳ್ಕೊಳ್ಬೇಕು. ವೈಟ್ ಬೋರ್ಡ್ ಕಾರ್ ಅಂದರೆ ಈಗ ಒಂದು ಕಾರ್ ಖರೀದಿ ಮಾಡಿದ ಬಳಿಕ ಅದು ನನ್ನ ಸ್ವಂತ ಉಪಯೋಗಕ್ಕಾಗಿ, ಮನೆಯ ಉಪಯೋಗಕ್ಕಾಗಿ ನಾವು ತಿರುಗಾಡೋಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಹೀಗಾಗಿ ಅದನ್ನು ವೈಟ್ ಬೋರ್ಡ್ ಕಾರ್ ಅಂತ ಕರಿತೀವಿ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂದರೆ ಅದು ದಿನನಿತ್ಯದ ನಾವು ದುಡಿಮೆಗಾಗಿ, ಅಂದರೆ ಅದರಿಂದ ದುಡ್ಡನ್ನು ಸಂಪಾದಿಸಿ ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ ಬಾಡಿಗೆಗಳನ್ನು ಮಾಡಿಕೊಂಡು. ಸೊ ಈ ರೀತಿ ಏನಾದರೂ ನೀವು ವಾಹನಗಳನ್ನು ಖರೀದಿ ಮಾಡಿ ಯೂಸ್ ಮಾಡ್ಕೊಂಡಿದ್ರೆ ಇದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರಿತೀವಿ. ಹೀಗಾಗಿ ಯೆಲ್ಲೋ ಬೋರ್ಡ್ ಕಾರ್ ಯಾರ ಹತ್ರ ಇದ್ದರೆ ಅವ್ರ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ, ಉಳಿಯುತ್ತೆ. ಈ ವೈಟ್ ಬೋರ್ಡ್ ಕಾರ್ ಇದ್ದಂತಹ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ರದ್ದಾಗುತ್ತೆ. ಯಾಕಂದರೆ ಅವರು ಕೂಡ ಒಂದು ಹಂತದಲ್ಲಿ ಶ್ರೀಮಂತರೇ ಇರ್ತಾರೆ, ಹೀಗಾಗಿ ರದ್ದಾಗುತ್ತೆ. ಇದರ ಜೊತೆಗೆ ಸ್ನೇಹಿತರೆ, ಕಾಳಸಂತೆಗಳಲ್ಲಿ ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಿಲ್ಲ ಅಂದರೆ ಇದಕ್ಕೆ ಕಾರಣ ಇದೆ. ರದ್ದಾಗದ್ದೇ ಆದರೆ ನಿಮ್ಮ ಒಂದು ರೇಷನ್ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗಲೂ ರದ್ದಾಗುತ್ತೆ. ಇದು ಸರ್ಕಾರವೇ ತಿಳಿಸಿದೆ. ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಒಂದೇ ಮನೆಯಲ್ಲಿ 2-2, 3-3 ರೇಷನ್ಸ್ ಕಾರ್ಡ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಮತ್ತೆ ಮೊನ್ನೆ ಜಾತಿ ಗಣತಿಯ ಒಂದು ಗಣತಿ ನಡೀತಲ್ವ, ಜಾತಿ ಗಣತಿ, ಅದರ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ವಾಹನಗಳಿದಾವೋ, ಎಷ್ಟು ನಿಮ್ಮ ಹೊಲ ಗದ್ದೆಗಳಿದೆ, ಅದೇ ರೀತಿಯಾಗಿ ಎಷ್ಟು ದೊಡ್ಡದು ನಿಮ್ಮ ಮನೆ ಇದೆ, ಇದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದೆ ಸರ್ಕಾರ. ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಚೆಕ್ ಮಾಡ್ಕೊಂಡಿದೆ. ಅದು ಎಷ್ಟು ಜನರದು ರೇಷನ್ಸ್ ಕಾರ್ಡ್ಗಳು ಹೆಚ್ಚಾಗಿದ್ದಾವೋ ಒಂದೇ ಮನೆಯಲ್ಲಿ ಅವರದೆಲ್ಲರದು ಕೂಡ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಎಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೋ ಅಷ್ಟು ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ. ಹೀಗಾಗಿ ಸರ್ಕಾರ ಒಂದಾದ್ಮೇಲೆ ಒಂದು ರೂಲ್ಸನ್ನು ತರ್ತಾನೆ ಇರುತ್ತೆ. ಇದಕ್ಕೆ ನೀವು ಅನುಗುಣವಾಗಿ ನೋಡ್ಕೊಳ್ಬೇಕು. ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಎಲ್ಲವೂ ಕೂಡ ಫಾಲೋ ಮಾಡ್ಕೊಳ್ಬೇಕಷ್ಟೇ. ಈ ಇನ್ಫಾರ್ಮೇಷನ್ ನಿಮಗೆ ನಾನು ಕೊಟ್ಟಿದ್ದೀನಿ. ಇದರ ಏನೇ ಕ್ವಶನ್ಸ್ ಇದ್ದರೂ ಈ ಒಂದು ಯೋಜನೆ ಹೊರತುಪಡಿಸಿ ಇನ್ನು ಬೇರೆ ಬೇರೆ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ.